ಆಷಾಢ ಮಾಸದ ಅಮಾವಾಸ್ಯೆ ಎಂದರೆ ಬಹಳ ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟಿ ಅಮಾವಾಸ್ಯೆ ಅನ್ನುತ್ತಾರೆ. ಆಟಿ ಅಮಾವಾಸ್ಯೆಯಂದು ಆಲೆ ಮರದ ಕಷಾಯ ಮಾಡಿ ಕುಡಿದರೆ ವರ್ಷಕ್ಕೊಂದು ಬಾರಿ, ಆ ಪರ್ಟಿಕ್ಯುಲರ್ ದಿವಸ ಕುಡಿದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಎನ್ನುವ ನಂಬಿಕೆ, ಹಲವು ರೋಗಗಳಿಂದ ಮುಕ್ತರಾಗಬಹುದು ಎನ್ನುವ ನಂಬಿಕೆ ಇದೆ. ಸೂರ್ಯೋದಯದ ಮೊದಲು ಕತ್ತಿ ಬಳಸದೆ ಕೆತ್ತಿ ತೆಗೆಯುವುದು ವಾಡಿಕೆ. ಆದರೆ ಈ ಮರದ ರಕ್ಷಣೆಗೋಸ್ಕರ ಕನಿಷ್ಠ ಆ ಕೆತ್ತೆ ತೆಗೆದ ಮೇಲೆ ಮರಕ್ಕೆ ಒಂದು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಬೇಕು. ಮಣ್ಣಿನಲ್ಲಿ ಒಂದು ಲೇಪನವನ್ನು ಮಾಡಿದರೆ ಬಹುಬೇಗ ಆ ಮರ ರಿಕವರ್ ಆಗ್ತದೆ. ಅದೊಂಥರದ ಒಂದು ಪ್ರಥಮ ಚಿಕಿತ್ಸೆ. ಇದನ್ನು ಮಾಡುವುದು ಸುಲಭ. ಒದ್ದೆ ಮಣ್ಣನ್ನು ಹಚ್ಚಿ ಬಿಡಬೇಕು. ಮರ ಮತ್ತೆ ಬರುವ ವರ್ಷ ನಮಗೆ ಇದೇ ವಿಷಯಕ್ಕೆ ಮರ ಸಿದ್ಧವಾಗಿರ್ತದೆ. ವೈಜ್ಞಾನಿಕವಾಗಿ ಇದನ್ನು ಆಲ್ಸ್ಟೋನಿಯಾ ಸ್ಕೊಲಾರಿಸ್ ಎನ್ನುತ್ತಾರೆ. ಇದನ್ನು ಡೆವಿಲ್ಸ್ ಟ್ರೀ ಅಂತಲೂ ಕರೀತಾರೆ. ಈ ಮರವು ಹಲವು ಆಚರಣೆಗಳಿಗೂ ಬಳಸ್ತಾರೆ. ಈ ಮರದ ತುಂಡನ್ನು ಮದುವೆ ಸಂದರ್ಭದಲ್ಲಿ ಅದರ ಒಂದು ತುಂಡನ್ನು ಮನೆ ಎದುರಿನಲ್ಲಿ ಹೂಳಿ ಇಡುವಂತಹ ಒಂದು ಪದ್ಧತಿಯು ಕೆಲವಾರು ಜನರು ಅದನ್ನು ಆಚರಿಸ್ತಾರೆ. ಮದುವೆ ಮೊದಲು ಪಾಳೆ ಮರದ ತುಂಡನ್ನು ಮನೆ ಎದುರಿನಲ್ಲಿ ಕುಟ್ಟಿ ಬಡಿಯುವುದು ಅಂತೇಳಿ ಹಾಕ್ತಾರೆ. ಆ ಥರದ ಬಳಕೆಯೂ ಇದೆ. ಸಪ್ತಪರ್ಣಿ, ಆಯುರ್ವೇದದಲ್ಲಿ ಇದನ್ನು ಸಪ್ತಪರ್ಣಿ ಅಂತ ಕರೆಯುತ್ತಾರೆ. ಈ ಮರದ ಎಲೆಗಳ ಒಂದು ಗಮನಿಸಿದರೆ 7 ಎಲೆಗಳಿರ್ತದೆ. ಮರ ಅನೇಕ ರೀತಿಯಲ್ಲಿ ವೈಜ್ಞಾನಿಕವಾಗಿಯೂ ಧಾರ್ಮಿಕ ಆಚರಣೆಗಳಲ್ಲೂ ನಿತ್ಯ ಜೀವನದಲ್ಲೂ ಇದು ಹುಕ್ಕಾಗಿರುವ ಮರವನ್ನು ನಾವು ಸಂರಕ್ಷಿಸುವುದು ಅಷ್ಟೇ ಪ್ರಾಮುಖ್ಯವಾಗಿದೆ. ಬಹಳ ಸುಲಭದಲ್ಲಿ ಕೆತ್ತಿದಂಥ ಜಾಗೆಗೆ ಮಣ್ಣಿನ ಲೇಪನವನ್ನು ಮಾಡಿ ಮತ್ತೆ ಈ ಮರವನ್ನು ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲದೇ ಇದ್ದರೆ ಒಂದೇ ಮರದಿಂದ ಹಲವು ಜನ ಕೆತ್ತಿ ಅದರ ತೊಗಟೆಯನ್ನು ಕಷಾಯ ಮಾಡಲು ಉಪಯೋಗಿಸಿದಾಗ ಮರಕ್ಕೆ ತೊಂದರೆಯಾಗಬಾರದು ಎನ್ನುವ ಕಾಳಜಿ ಈ ಆಚರಣೆಯಷ್ಟೇ ಮುಖ್ಯ ಎಂದು ನನ್ನ ಅನಿಸಿಕೆ. ಇತ್ತೀಚೆಗೆ ಈ ಮರ ಅಪರೂಪವಾಗುತ್ತಾ ಇದೆ. ಆದ ಕಾರಣ ಕೆಲವು ಕಡೆ ಬೋರ್ಡೇ ಹಾಕ್ತಾರೆ. ಈಗ ಈ ಮರದ ಕೆತ್ತೆ ತೆಗೆಯಬಾರದು, ನಿಷೇಧಿಸಲಾಗಿದೆ ಅಂತ ಹಾಕ್ತಾರೆ. ಆದರೆ ದಯವಿಟ್ಟು ಗಮನಿಸಿ, ಎಲ್ಲರೂ ಈ ಒಂದು ಮರದ ರಕ್ಷಣೆಗೆ ಒಂದಿಷ್ಟು ಮನಸ್ಸು ಮಾಡಿದರೆ ಈ ಮರವನ್ನು ನಮಗೆ ಪುನರುಜ್ಜೀತಗೊಳಿಸಬಹುದು, ಪುನಶ್ಚೇತನಗೊಳಿಸಬಹುದು.